ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ T20 ಪಂದ್ಯ ನಿನ್ನೆ ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೀತು. ಪಾಪ ಪಾಕಿಸ್ತಾನದವರು ಈ ಮ್ಯಾಚ್ ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾಯ್ಕಾಟ್ ಡ್ರಾಮಾಗಳನ್ನ ಈ ಹಿಂದೆ ಮಾಡಿದ್ರು. ಅದನ್ನೇ ಮುಂದುವರೆಸಿದ್ರು ಸ್ವಲ್ಪ ಮರ್ಯಾದೆ ಉಳಿತಿತ್ತೋ ಏನೋ. ಆದರೆ ಮಿತ್ರರೇ, ಈ ಬಾಯ್ಕಾಟ್ ಡ್ರಾಮಾಗಳಿಗೆ ಪಾಕಿಸ್ತಾನ ಏನೇನೋ ಕಾರಣಗಳನ್ನು ಕೊಡ್ತಾ ಇತ್ತಲ್ಲ. ಈ ಮ್ಯಾಚ್ ಆದ ಬಳಿಕ ಒಂದಂತೂ ಸ್ಪಷ್ಟ ಆಯಿತು, ಅವರು ಭಾರತದ ಟೀಮ್ಗೆ ಹೆದರುಕೊಂಡೇ ಈ ಮ್ಯಾಚ್ ಆಡೋದಕ್ಕೆ ಒಪ್ಪಿರಲಿಲ್ಲ ಅಂತ. ಯಾಕೆ ಅಂತಂದರೆ ಪಾಕಿಸ್ತಾನದ ಟೀಮ್ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಅಷ್ಟೊಂದು ಲೋ ವೋಲ್ಟೇಜ್ ಆಗಿ ಆಟ ಆಡಿದೆ. ಭಾರತ ಬರೋಬ್ಬರಿ 61 ರನ್ನುಗಳಿಂದ ಗೆದ್ದು ಬೀಗಿದೆ. ಈ ಪಂದ್ಯ ಆಗ್ತಿದ್ದ ಹಾಗೆ ಭಾರತ ಸೂಪರ್ 8 ಅನ್ನು ಪ್ರವೇಶ ಮಾಡಿದ್ರೆ ಅತ್ತ ಪಾಕಿಸ್ತಾನದ ಭವಿಷ್ಯ ಡೋಲಾಯಮಾನವಾಗಿದೆ. ಅವರು ಸೂಪರ್ 8 ಅನ್ನು ಪ್ರವೇಶ ಮಾಡಬೇಕಾದ್ರೆ ಮುಂದಿನ ಮ್ಯಾಚ್ ಅನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಸೃಷ್ಟಿಯಾಗಿದೆ. ಇನ್ನು ಈ ಮ್ಯಾಚ್ ಆಗ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಆಕ್ರೋಶವೂ ಕೂಡ ಜಾಸ್ತಿ ಆಗಿದೆ. ಶ್ರೀಲಂಕಾದಲ್ಲಿ ಮ್ಯಾಚ್ ನಡೀತಾ ಇದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಅಭಿಮಾನಿಗಳು ಶ್ರೀಲಂಕಾಗೆ ಬಂದಿದ್ರು. ಆದರೆ ಅವರೆಲ್ಲ ಪಾಕಿಸ್ತಾನದ ಬ್ಯಾಟಿಂಗ್ ಪವರ್ ಪ್ಲೇ ಮುಗಿತಿದ್ದ ಹಾಗೆ ಸ್ಟೇಡಿಯಂನಿಂದ ಜಾಗ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಮಾಜಿ ಆಟಗಾರರು ಪಾಕಿಸ್ತಾನದ ಹಾಲಿ ಟೀಮ್ನ ಬಗ್ಗೆ ವಿಪರೀತವಾಗಿ ಟೀಕೆ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಪಾಕಿಸ್ತಾನದ ಟೀಮ್ ಮನೆಗೆ ಹೋಗೋದು ಕೂಡ ಸ್ವಲ್ಪ ಕಷ್ಟ ಇದೆ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಪಾಕಿಸ್ತಾನದ ಟೀಮ್ ಎಡವಿದ್ದಲ್ಲಿ ಭಾರತದ ಯಶಸ್ಸಿಗೆ ಕಾರಣ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಶ್ರೀಲಂಕಾದ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಈ ಮ್ಯಾಚ್ ನಡೆದಿದ್ದು. ಮಿತ್ರರೇ, ಕೊಲಂಬೋ ಪಿಚ್ ಅಂತಿದ್ದ ಹಾಗೆ ಮೊದಲು ಬ್ಯಾಟ್ ಮಾಡುವಂತವರಿಗೆ ವರದಾನ ಆಗುತ್ತೆ. ಹೀಗಾಗಿ ಟಾಸ್ ಇಲ್ಲಿ ಬಹಳ ನಿರ್ಣಾಯಕ ಆಗಿತ್ತು. ಒಂದು ವಿಚಾರ ಏನು ಕೇಳಿದ್ರೆ, ಭಾರತ ಅಷ್ಟಾಗಿ ಟಾಸ್ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಭಾರತದ ಬ್ಯಾಟಿಂಗ್ ಕೂಡ ಇತ್ತು, ಇನ್ನೊಂದು ಕಡೆ ಬೌಲಿಂಗ್ ಕೂಡ ಅಷ್ಟೇ ಬಲಾಢ್ಯವಾಗಿತ್ತು. ನಾವು ಯಾವುದೋ ಒಂದರ ಮೇಲೆ ಡಿಪೆಂಡ್ ಆಗಿ ಪಿಚ್ಗೆ ಇಳಿತಾ ಇರಲಿಲ್ಲ. ಆದರೆ ಪಾಕಿಸ್ತಾನದವರ ಸ್ಥಿತಿ ಹಾಗಿರಲಿಲ್ಲ. ಹೀಗಾಗಿ ಟಾಸ್ ವೇಳೆಯೇ ಅವರು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡ್ರು. ಅವರಿಗೆ ಅದೃಷ್ಟ ಆರಂಭದಲ್ಲಿ ಬಂದಿತ್ತು. ಸಲ್ಮಾನ್ ಆಗ ಟಾಸ್ ಗೆಲ್ತಾರೆ, ಆದರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನಾವು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಭಾರತವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ತಕ್ಷಣವೇ ಸೂರ್ಯಕುಮಾರ್ ಅವರು ಹೇಳ್ಬಿಟ್ರು, ನಾವು ಬ್ಯಾಟಿಂಗ್ ಅನ್ನೇ ಬಯಸ್ತಾ ಇದ್ವಿ, ಮೊದಲು ಬ್ಯಾಟ್ ಮಾಡುವಂತಹದ್ದು ನಮ್ಮ ತಂತ್ರಗಾರಿಕೆಯೂ ಆಗಿತ್ತು ಅಂತ. ಸಲ್ಮಾನ್ ಆಗ ಯಾಕೆ ಆ ತೀರ್ಮಾನವನ್ನು ಕೈಗೊಂಡ್ರು ಕೇಳಿದ್ರೆ, ಅವರ ತಂತ್ರಗಾರಿಕೆ ಸ್ಪಷ್ಟವಾಗಿತ್ತು. ಪಾಕಿಸ್ತಾನದ ಬ್ಯಾಟಿಂಗ್ ಆರ್ಡರ್ ಬಹಳ ಕೆಟ್ಟದಾಗಿತ್ತು, ಅಥವಾ ಒಬ್ಬರೋ ಇಬ್ಬರೋ ಮೇಲೆ ಡಿಪೆಂಡ್ ಆಗಿತ್ತು. ಹೀಗಾಗಿ ಮೊದಲು ಬ್ಯಾಟ್ ಮಾಡಿ ಅತಿ ಹೆಚ್ಚು ರನ್ ಗಳಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಗೆಲ್ಲೋದು ಕಷ್ಟ ಅನ್ನುವಂಥದ್ದು ಅವರ ತಂತ್ರಗಾರಿಕೆ. ಈ ಕಾರಣದಿಂದಾಗಿ ನಮ್ಮ ಬೌಲಿಂಗ್ ಸಾಕಷ್ಟು ಬಲಾಢ್ಯವಾಗಿದೆ. ಅದೂ ಅಲ್ಲದೆ ಶ್ರೀಲಂಕಾದ ಈ ಪಿಚ್ ಇದೆಯಲ್ಲ, ಸ್ಪಿನ್ನರ್ಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಇದೇ ಒಂದು ನಂಬಿಕೆಯಲ್ಲಿ ಅವರು ಟಾಸ್ ಗೆದ್ರೂ ಕೂಡ ಭಾರತಕ್ಕೆ ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ತಮ್ಮ ಬೌಲಿಂಗ್ ಬಲದಿಂದ ಭಾರತವನ್ನ ಕಡಿಮೆ ರನ್ಗೆ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಇನ್ನು ಈ ಬಾರಿಯ ಟಾಸ್ ವೇಳೆಯೂ ಕೂಡ ಉಭಯ ನಾಯಕರು ಕೈಕುಲುಕಿಲ್ಲ. ಟಾಸ್ಗೆ ಬಂದಂತಹ ಸಲ್ಮಾನ್ ಆಗಾ ಮತ್ತು ಸೂರ್ಯಕುಮಾರ್ ಯಾದವ್ ಪರಸ್ಪರ ಮುಖವನ್ನೇ ನೋಡ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಇವ್ರು ಬಂದ್ರು ಅನ್ನುವಂತಹ ಸ್ಥಿತಿ ಇತ್ತು. ಇನ್ನು ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಂತಹ ಭಾರತಕ್ಕೆ ಆರಂಭದಲ್ಲೇ ಆಘಾತ ಆಯಿತು. ಅನಾರೋಗ್ಯದಿಂದ ಚೇತರಿಸಿಕೊಂಡಿದ್ದಂತಹ ಅಭಿಷೇಕ್ ಶರ್ಮಾ ಮೊದಲ ಓವರ್ನಲ್ಲೇ ವಿಕೆಟ್ ಒಪ್ಪಿಸಿದ್ರು. ಒಂದು ಹಂತದಲ್ಲಿ ಅಭಿಷೇಕ್ ಶರ್ಮಾ ಮೇಲೆ ಭಾರತ ನಿರೀಕ್ಷೆ ಇಟ್ಟುಕೊಂಡಿತ್ತು. ಯಾಕೆ ಕೇಳಿದ್ರೆ, ಪ್ರೇಮದಾಸ ಸ್ಟೇಡಿಯಂನಲ್ಲಿ ಸ್ಪಿನ್ಗೆ ಸಾಕಷ್ಟು ಅನುಕೂಲಕಾರಿಯಾಗಿರೋದ್ರಿಂದ ಪಾಕಿಸ್ತಾನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಿನ್ ಬೌಲರ್ಗಳನ್ನೇ ಬಳಸಿಕೊಳ್ಳುತ್ತೆ. ಹೀಗಾಗಿ ಅಭಿಷೇಕ್ ಶರ್ಮಾ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಅನಾರೋಗ್ಯದಿಂದ ಆಗ ತಾನೇ ಚೇತರಿಸಿಕೊಳ್ತಾ ಇದ್ದಂತಹ ಅಭಿಷೇಕ್ ಶರ್ಮಾರನ್ನ ಭಾರತ ಕಣಕ್ಕಿಳಿಸಿತ್ತು. ಆದರೆ ಅಭಿಷೇಕ್ ಶರ್ಮಾ ನಿರಾಸೆಯನ್ನು ಮೂಡಿಸಿದ್ರು, ಮತ್ತೆ ಶೂನ್ಯಕ್ಕೆ ಔಟ್ ಆದ್ರು. ಅಭಿಷೇಕ್ ಶರ್ಮಾ ಸ್ವಲ್ಪ ಫಾರ್ಮ್ ಕಳೆದುಕೊಂಡಂತೆ ಕಾಣ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಕಳೆದ 6 ಪಂದ್ಯದಲ್ಲಿ ಅವರು 4 ಮ್ಯಾಚ್ನಲ್ಲಿ ಶೂನ್ಯ ಸಾಧನೆ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾರನ್ನ ಮೊದಲ ಓವರ್ಗೆ ಔಟ್ ಮಾಡ್ತಿದ್ದ ಹಾಗೆ ಪಾಕಿಸ್ತಾನಕ್ಕೊಂದು ದೊಡ್ಡ ಕಾನ್ಫಿಡೆನ್ಸ್ ಬಂದಿತ್ತು. ಯಾಕೆ ಗೊತ್ತಾ, ಪಾಕಿಸ್ತಾನದ ಎಲ್ಲಾ ಮಾಜಿ ಆಟಗಾರರು ಕೂಡ ಅಭಿಷೇಕ್ ಶರ್ಮಾರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಅಭಿಷೇಕ್ ಶರ್ಮಾ ಸಾಕಷ್ಟು ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್, ಅವರನ್ನೇನಾದ್ರೂ ಔಟ್ ಮಾಡಿದ್ದೆ ಆದ್ರೆ ನಮಗೊಂದು ಮೂಮೆಂಟಮ್ ಸಿಕ್ಕಿಬಿಡುತ್ತೆ. ಈ ರೀತಿಯಾಗಿ ಪಾಕಿಸ್ತಾನದ ಮಾಜಿ ಆಟಗಾರರು ವಿಶ್ಲೇಷಣೆ ಮಾಡ್ತಾ ಇದ್ರು. ಅದಕ್ಕನುಸಾರವಾಗಿ ಫಸ್ಟ್ ಓವರ್ನಲ್ಲೇ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರಾ, ಪಾಕಿಸ್ತಾನದ ಟೀಮ್ಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಕಿತ್ತು. ಆದ್ರೆ ಮಿತ್ರರೇ, ಅದನ್ನ ಧೂಳಿಪಟ ಮಾಡಿದ್ಯಾರು ಕೇಳಿದ್ರೆ ಇಶಾಂತ್ ಕಿಶನ್. ನಿನ್ನೆ ಮ್ಯಾಚ್ನ ಕಂಪ್ಲೀಟ್ ಕ್ರೆಡಿಟ್ ಯಾರಿಗಾದರೂ ಸಿಗಬೇಕು ಅಂತಂದ್ರೆ ಅದು ಇಶಾಂತ್ ಕಿಶನ್ಗೆ. ಯಾಕೆ ಗೊತ್ತಾ, ಪ್ರೇಮದಾಸ ಸ್ಟೇಡಿಯಂನಲ್ಲಿ ಸ್ಪಿನ್ಗೆ ಅನುಕೂಲ ಆಗುತ್ತೆ, ಪ್ರೇಮದಾಸ ಸ್ಟೇಡಿಯಂನಲ್ಲಿ ಫಾಸ್ಟ್ ಬೌಲರ್ಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ಈ ರೀತಿಯಾಗಿ ಅನೇಕ ವಿಶ್ಲೇಷಣೆಗಳಿದ್ವಲ್ಲ, ಇದು ಯಾವುದೂ ಅರಿವಿಗೆ ಬಾರದಂತೆ ಬ್ಯಾಟ್ ಬೀಸಿದ್ದು ಇಶಾಂತ್ ಕಿಶನ್. ಅವರಿಗೆ ಯಾವುದೇ ಮಾದರಿಯ ಬೌಲಿಂಗ್ ಮ್ಯಾಟ್ರೇ ಆಗಿಲ್ಲ. ಪಾಕಿಸ್ತಾನ ತನ್ನೆಲ್ಲಾ ಟ್ರಂಪ್ ಕಾರ್ಡ್ಗಳನ್ನು ಬಳಸಿದ್ರೂ ಕೂಡ ಇಶಾಂತ್ ಕಿಶನ್ ಮುಂದೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ. ಇಶಾಂತ್ ಕಿಶನ್ ಕೇವಲ 40 ಬಾಲ್ನಲ್ಲಿ 77 ರನ್ಗಳನ್ನು ಚೆಚ್ಚಿ ಹಾಕಿಬಿಟ್ರು. ಅದರಲ್ಲಿ 10 4ಗಳಿದ್ವು, 3 6ಗಳಿದ್ವು. 360 ಡಿಗ್ರಿಯಲ್ಲಿ ಆಡಿದ್ರು. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ಶ್ರೀಲಂಕಾದಲ್ಲಿ ಹೋಗಿ ಮ್ಯಾಚ್ ನೋಡಿದ್ರಲ್ಲ, ಅವರೆಲ್ಲರಿಗೂ ಕೂಡ ಇಶಾಂತ್ ಕಿಶನ್ ಅವರ ಈ ಬ್ಯಾಟಿಂಗ್ ವೈಭವ ಇದೆಯಲ್ಲ, ಪೈಸಾ ವಸೂಲ್ ಮಾಡಿಬಿಡ್ತು. ಇಶಾಂತ್ ಕಿಶನ್ಗೆ ತಿಲಕ್ ವರ್ಮಾ ಸಾಥ್ ಕೊಟ್ಟರು.
ಕಿಶನ್ ಔಟ್ ಆಗ್ತಿದ್ದ ಹಾಗೆ ಸೂರ್ಯಕುಮಾರ್ ಬಂದು ಬಹಳ ಜವಾಬ್ದಾರಿಯುತವಾಗಿ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡಿದ್ರು. ಕಿಶನ್ ಎಷ್ಟೊತ್ತು ಕ್ರೀಸ್ ನಲ್ಲಿ ಇದ್ರೂ ಸ್ಕೋರ್ ಬೋರ್ಡ್ ಏರ್ತಾನೆ ಹೋಗ್ತಾ ಇತ್ತು. ಅವ್ರು ಔಟ್ ಆಗ್ತಿದ್ದ ಹಾಗೆ ಸ್ವಲ್ಪ ಮಂದಗತಿಯಲ್ಲಿ ಮ್ಯಾಚ್ ಸಾಗೋದಕ್ಕೆ ಶುರುವಾಯಿತು. ಮಿತ್ರರೇ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸ್ಪಿನ್ನರ್ಗಳಿದ್ರಲ್ಲ, ಅವರು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನ ಭಾರತೀಯ ಬ್ಯಾಟರ್ಸ್ಗಳು ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರು, ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್. ಒಂದಂತೂ ಸತ್ಯ, ಭಾರತದ ಟೀಮ್ ಇತ್ತಲ್ಲ, ಸಾಕಷ್ಟು ಸ್ಟಡಿ ಮಾಡಿಕೊಂಡೇ ಪಿಚ್ಗೆ ಇಳಿದಿದ್ರು. ಸುಮ್ನೆ ಹೋಗಿ ಆಟ ಆಡಿಲ್ಲ. ಅವರ ಎಲ್ಲಾ ಲೆಕ್ಕಾಚಾರ ಪಕ್ಕಾ ಆಗಿತ್ತು. ಯಾವಾಗ ಪಾಕ್ ಸ್ಪಿನ್ನರ್ಗಳಿಗೆ ಪಿಚ್ ಫೇವರ್ ಆಗಿ ವರ್ತಿಸೋದಕ್ಕೆ ಶುರುವಾಯಿತೋ ತಕ್ಷಣ ಭಾರತದ ಬ್ಯಾಟರ್ಗಳು ಒಂದು ಅರ್ಥ ಮಾಡ್ಕೊಂಡ್ರು, ವಿನಾಕಾರಣ ವಿಕೆಟ್ ಅನ್ನು ಒಪ್ಪಿಸಬಾರದು ಅಂತ. ಹಾಗೆ ಮನಸ್ಸಿಗೆ ಬಂದ ಹಾಗೆ ಬ್ಯಾಟ್ ಬೀಸಿದ್ದೆ ಆದ್ರೆ ನಾಟಕೀಯ ಕುಸಿತಗಳಾಗ್ತವೆ, ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪಿಚ್ನಲ್ಲಿ ಕನಿಷ್ಠ 160 ಸ್ಕೋರ್ ಮಾಡಿದ್ರೆ ಭಾರತ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥದ್ದು ಭಾರತ ಟೀಮ್ನ ತಂತ್ರಗಾರಿಕೆ ಆಗಿತ್ತು. ಅದೇ ಪ್ರಕಾರವಾಗಿ ಇವರು ಬ್ಯಾಟ್ ಬೀಸಿದ್ರು. ಸೂರ್ಯ ಔಟ್ ಆಗ್ತಿದ್ದ ಹಾಗೆ ಪಾಂಡ್ಯ ಬಂದ್ರು, ಆದ್ರೆ ಪಾಂಡ್ಯ ಕೂಡ 0ಗೆ ಔಟ್ ಆಗ್ಬಿಟ್ರು. ಆ ಸಂದರ್ಭದಲ್ಲಿ ಕುಸಿತದ ಭೀತಿ ಉಂಟಾಗಿತ್ತು. ಆದ್ರೆ ರಿಂಕು ಸಿಂಗ್ ಮತ್ತು ಶಿವಮ್ ದುಬೆ ಬಹಳ ಜವಾಬ್ದಾರಿಯುತವಾಗಿ ಆಡಿದ್ರು. ಅಂತಿಮ ಓವರ್ಗಳಲ್ಲಿ ಭಾರತದ ರನ್ ಅನ್ನು ಹೆಚ್ಚಿಸೋದಕ್ಕೆ ಇವರ ಪ್ರಯತ್ನ ಬಹಳ ಚೆನ್ನಾಗಿತ್ತು. ಹೀಗಾಗಿ ಭಾರತ ಬಹಳ ಈಸಿಯಾಗಿ 175 ಸ್ಕೋರ್ ಅನ್ನು ದಾಖಲಿಸಿತು. ಪಾಕಿಸ್ತಾನಕ್ಕೆ 176 ರನ್ಗಳ ಗುರಿ ಇತ್ತು. ಈ ಹಿಂದೆ ಮಿತ್ರರೇ, ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ 8 ಬಾರಿ ಮುಖಾಮುಖಿ ಆಗಿದ್ವು. ನಿನ್ನೆ ಮ್ಯಾಚ್ ಅನ್ನು ಹೊರತುಪಡಿಸಿ ನಿನ್ನೆ 9ನೇ ಬಾರಿಗೆ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗಿದ್ದು. ಆದರೆ ಈ ಹಿಂದಿನ 8 ಬಾರಿಯೂ ಕೂಡ 160 ಸ್ಕೋರ್ ಅನ್ನ ಯಾವುದೇ ಟೀಮ್ ದಾಟಿರಲಿಲ್ಲ. 160ರ ಒಳಗೆ ಎಲ್ಲಾ ಸ್ಕೋರ್ಗಳು ಕೂಡ ಇದ್ವು. ಹೀಗಾಗಿ ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವಕಪ್ ಪಂದ್ಯದಲ್ಲಿ ಅತಿ ಹೆಚ್ಚು ಸ್ಕೋರ್ ಅನ್ನ ಭಾರತ ದಾಖಲಿಸಿತ್ತು. 176 ರನ್ಗಳನ್ನ ಬೆನ್ನಟ್ಟಿದಂತಹ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ಆಘಾತದ ಮೇಲೆ ಆಘಾತವನ್ನ ಭಾರತೀಯ ಬೌಲರ್ಸ್ಗಳು ತಂದಿಟ್ರು. ನನಗನ್ಸುತ್ತೆ ಮಿತ್ರರೇ, ಶ್ರೀಲಂಕಾದ ಪಿಚ್ ಬಗ್ಗೆ ಯಾರ್ಯಾರು ಏನೇನು ಪ್ರೆಡಿಕ್ಟ್ ಮಾಡಿದ್ರೋ ಅದನ್ನೆಲ್ಲ ಸುಳ್ಳು ಮಾಡಿದ್ದು ಭಾರತೀಯ ಟೀಮ್ ಅಂತ. ಸ್ಪೀಡ್ ಬೌಲಿಂಗ್ಗೆ ಇದು ಹೇಳಿ ಮಾಡಿಸಿದಂತಹ ಪಿಚ್ಚೇ ಅಲ್ಲ ಅಂತ ಎಲ್ಲರ ವಿಶ್ಲೇಷಣೆ ಆಗಿತ್ತು. ಆದರೆ ಭಾರತದ ಪರವಾಗಿ ಮೊದಲ ಓವರ್ ಎಸೆದಿದ್ದೆ ಹಾರ್ದಿಕ್ ಪಾಂಡ್ಯ. ಎಂತಹ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಅಂತಂದ್ರೆ, ಒಂದು ವಿಕೆಟ್ ಅನ್ನ ತೆಗೆದ್ರು, ಜೊತೆಗೆ ಅದು ಮೇಡ್ ಇನ್ ಓವರ್ ಆಯಿತು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಮೊದಲ ಓವರ್ನಲ್ಲೇ ಭಾರತದ ಗೆಲುವು ಖಚಿತ ಆಯಿತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ, ಪಾಕಿಸ್ತಾನದ ಪರವಾಗಿ ಸ್ವಲ್ಪ ರನ್ ಗಳಿಸಬಹುದಾದಂತಹ ಬ್ಯಾಟ್ಸ್ಮನ್ ಯಾರಾದರೂ ಇದ್ದಿದ್ರೆ ಅದು ಫರ್ಹಾನ್ ಜಾದಾ. ಆದರೆ ಫರ್ಹಾನ್ ಜಾದಾ ಶೂನ್ಯಕ್ಕೆ ಔಟ್ ಆಗ್ತಾರೆ. ಸೆಕೆಂಡ್ ಓವರ್ ಅನ್ನ ಬೂಮ್ರಾ ಮಾಡ್ತಾರೆ. ಬೂಮ್ರಾರ ಮೊದಲ ಎಸೆತದಲ್ಲಿ ಸ್ಯಾಮ್ ಆಯೂಬ್ ಅವರಿಗೆ ಟಾಪ್ ಎಡ್ಜ್ ಆಗ್ಬಿಟ್ಟು ಒಂದು 6 ಸಿಕ್ಬಿಡುತ್ತೆ. ಅದು ಅವರಿಗೆ ಗೊತ್ತಾಗಿಲ್ಲ ಹೇಗೆ 6 ಹೋಯ್ತು ಅಂತ. ಆ ಸಂದರ್ಭದಲ್ಲಿ ಎಲ್ಲರೂ ಏನಂದ್ಕೊಂಡ್ರು ಗೊತ್ತಾ, ಸ್ಯಾಮ್ ಆಯೂಬ್ ಅವರಿಗೆ ಇವತ್ತು ಲಕ್ ಇದೆ ಅಂತ. ಅವರು ಬೌಲಿಂಗ್ನಲ್ಲಿ ತುಂಬಾ ಮಿಂಚಿದ್ರು. ಕೇವಲ 25 ರನ್ಗಳನ್ನು ಕೊಟ್ಟು 4 ಓವರ್ನಲ್ಲಿ 3 ವಿಕೆಟ್ ಅನ್ನು ಕಬಳಿಸಿದ್ರು. ಹೀಗಾಗಿ ಆ ಸಂದರ್ಭದಲ್ಲಿ ಎಲ್ಲರೂ ಏನ್ ಹೇಳಿದ್ರು ಗೊತ್ತಾ, ಸ್ಯಾಮ್ ಆಯೂಬ್ ಕಮಾಲ್ ಮಾಡ್ಬಿಡ್ತಾರೆ, ಅವ್ರಿಗೆ ಲಕ್ ಇದೆ ಇವತ್ತು ಅಂತ. ಆದರೆ ಬೂಮ್ರಾ ನೆಕ್ಸ್ಟ್ ಎಸೆತದಲ್ಲೇ ಸ್ಯಾಮ್ ಆಯೂಬ್ ಅವರನ್ನ LBW ಬಲೆಗೆ ಬೀಳಿಸಿದ್ರು. ಸ್ಯಾಮ್ ಆಯೂಬ್ ಕೂಡ ಕೇವಲ 6 ರನ್ಗೆ ತನ್ನ ವಿಕೆಟ್ ಒಪ್ಪಿಸಬೇಕಾಯಿತು. ಅಲ್ಲಿಗೆ ಮಿತ್ರರೇ, ಪಾಕಿಸ್ತಾನ ಬಹಳ ಒತ್ತಡಕ್ಕೀಡಾಯಿತು. ಹಾಗೆ ಬೂಮ್ರಾ ಅದೇ ಓವರ್ನಲ್ಲೇ ಸಲ್ಮಾನ್ ಅಲಿ ಆಗ ವಿಕೆಟ್ ಅನ್ನು ಕೂಡ ಕಿತ್ತರು. ಅಲ್ಲಿಗೆ ಮಿತ್ರರೇ, ಭಾರತದ ವಿಜಯ ಪಕ್ಕಾಗಿ ಹೋಗಿತ್ತು. ಅನಂತರ ಬಾಬರ್ ಕೂಡ ಔಟ್ ಆದ್ರು. ಪಾಕಿಸ್ತಾನ ಪವರ್ ಪ್ಲೇನಲ್ಲೇ ಅತ್ಯಂತ ಕಷ್ಟದ ಸ್ಥಿತಿಯನ್ನು ತಲುಪಿತ್ತು. ಆಗ ಮಿತ್ರರೇ, ಪಾಕಿಸ್ತಾನಕ್ಕೆ ಸ್ವಲ್ಪ ಚೇತರಿಕೆ ಕೊಟ್ಟಿದ್ದು ಉಸ್ಮಾನ್ ಮತ್ತು ಶಾದಾಬ್. ಇವರು ಸ್ವಲ್ಪ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೇನೋ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿತ್ತು. ಉಸ್ಮಾನ್ ಕೇವಲ 44 ರನ್ಗೆ ತನ್ನ ವಿಕೆಟ್ ಅನ್ನು ಒಪ್ಪಿಸಬೇಕಾಗಿ ಬಂತು. ಯಾವಾಗ ಉಸ್ಮಾನ್ ಔಟ್ ಆದ್ರೋ ಅಲ್ಲಿಗೆ ಪಾಕಿಸ್ತಾನದ ಮ್ಯಾಚ್ ಖತಮ್ ಆಗ್ಬಿಡ್ತು. 100ರ ಒಳಗೆ ಆಲ್ಔಟ್ ಆಗುವಂತಹ ಸನ್ನಿವೇಶಗಳು ಬಂದಿದ್ವು. ಭಾರತದ ಕಡೆಯಿಂದ ಒಂದೆರಡು ಮಿಸ್ ಫೀಲ್ಡ್ ಆದ ಕಾರಣದಿಂದಾಗಿ 18 ಓವರ್ಗೆ ಪಾಕಿಸ್ತಾನ 114 ರನ್ ಅನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ಅಂತಿಮವಾಗಿ ಭಾರತ 61 ರನ್ಗಳ ಜಯವನ್ನ ದಾಖಲಿಸಿತು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಪಾಕಿಸ್ತಾನದ ಸ್ಪಿನ್ ವರ್ಸಸ್ ಭಾರತದ ಬ್ಯಾಟಿಂಗ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ನಿನ್ನೆಯೂ ಕೂಡ ಅದೇ ಆಯಿತು. ಆದರೆ ಪಾಕಿಸ್ತಾನದ ಸ್ಪಿನ್ನರ್ಸ್ಗಳು ಕೂಡ ಭಾರತದ ಬ್ಯಾಟ್ಸ್ಮನ್ಗಳನ್ನ ಕಂಪ್ಲೀಟ್ ಆಗಿ ಕಟ್ಟಿ ಹಾಕೋದಕ್ಕೆ ಸಾಧ್ಯವೇ ಆಗಿಲ್ಲ. ಭಾರತ ಉತ್ತಮವಾಗಿ ಸ್ಕೋರ್ ಮಾಡ್ತು. ತುಂಬಾ ಪ್ಲಾನ್ಡ್ ಆಗಿ ಭಾರತ ಈ ಮ್ಯಾಚ್ ಅನ್ನ ತೆಗೆದುಕೊಂಡು ಹೋಯಿತು. ಮ್ಯಾಚ್ ಮುಗಿದ ಬಳಿಕ ಭಾರತಕ್ಕೆ ಅನ್ನಿಸ್ತು, ಒಂದು ವೇಳೆ 140ರ ಸ್ಕೋರ್ ಅನ್ನ ಇಟ್ಕೊಂಡಿದ್ರೂ ಕೂಡ ಈ ಮ್ಯಾಚ್ ಅನ್ನ ಡಿಫೆಂಡ್ ಮಾಡಬಹುದಿತ್ತು ಅಂತ. ಪಾಕಿಸ್ತಾನ ಟೀಮ್ನ ಬ್ಯಾಟಿಂಗ್ ಅಷ್ಟೊಂದು ಕಳಪೆಯಾಗಿತ್ತು. ಸದ್ಯ ಭಾರತ ಮತ್ತು ಪಾಕಿಸ್ತಾನ ವಿಶ್ವಕಪ್ನ ಎ ಗ್ರೂಪ್ನಲ್ಲಿ ಆಡ್ತಾ ಇದ್ದಾವೆ. ಭಾರತ ಈಗಾಗಲೇ ಸೂಪರ್ 8 ಅನ್ನ ಪ್ರವೇಶ ಮಾಡಿದೆ. ಆಡಿದಂತಹ 3 ಮ್ಯಾಚ್ಗಳಲ್ಲೂ ಕೂಡ ಭಾರತ ಭರ್ಜರಿ ಜಯವನ್ನ ದಾಖಲಿಸಿ ಸೂಪರ್ 8ನಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಮಾತ್ರ ಈಗ ಸಮಸ್ಯೆ ಎದುರಾಗಿದೆ. ಅವರು ಸೂಪರ್ 8 ಅನ್ನ ಪ್ರವೇಶ ಮಾಡಬೇಕು ಅಂತಾದ್ರೆ ನಮೀಬಿಯಾ ವಿರುದ್ಧದ ಮುಂದಿನ ಪಂದ್ಯವನ್ನ ಅವರು ಗೆಲ್ಲಲೇಬೇಕು. ಒಂದು ವೇಳೆ ಆ ಪಂದ್ಯವನ್ನ ನಮೀಬಿಯಾ ಗೆದ್ದಿದ್ದೆ ಆದ್ರೆ ಪಾಕಿಸ್ತಾನ ಮನೆಗೆ ಹೋಗ್ಬಿಡುತ್ತೆ. ಯಾಕೆಂತಂದ್ರೆ ರನ್ ರೇಟ್ ನಲ್ಲಿ ಅವರು 3ನೇ ಪ್ಲೇಸಿಗೆ ಬಂದಿದ್ದಾರೆ. USA ಈಗಾಗಲೇ 2 ಪಂದ್ಯವನ್ನ ಗೆದ್ದು ಪಾಕಿಸ್ತಾನಕ್ಕಿಂತ ಬೆಟರ್ ರನ್ ರೇಟ್ ಅನ್ನು ಹೊಂದಿದೆ. ಹಾಗಾದ್ರೆ ಪಾಕಿಸ್ತಾನ ಎಡವಿದ್ದೆಲ್ಲಿ, ಭಾರತಕ್ಕೆ ಇಷ್ಟು ಈಸಿಯಾಗಿ ಜಯ ಸಿಕ್ಕಿದ್ದೆಲ್ಲಿ ನೋಡೋದಾದ್ರೆ ಮಿತ್ರರೇ, ಪಾಕಿಸ್ತಾನದ ಒಂದು ತಂತ್ರಗಾರಿಕೆ ಮೊದಲೇ ಫಿಕ್ಸ್ ಆಗಿತ್ತು. ಅವರು ಸ್ಪಿನ್ನ ಮೊರೆ ಹೋಗ್ತಾರೆ, ಫಾಸ್ಟ್ ಬೌಲರ್ಗಳಿಗೆ ಅವಕಾಶ ಇಲ್ಲ ಅಂತ. ಇದನ್ನ ಪಾಕಿಸ್ತಾನ ಎಕ್ಸಿಕ್ಯೂಟ್ ಮಾಡಿದೆ. ಆದರೆ ಟೀಮ್ನಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ಮಾಡಬಹುದಿತ್ತು.
ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಆಗ 2 ಓವರ್ಗಳನ್ನು ಮಾಡಿದ್ರು. ಬಹಳ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಅವರ 2 ಓವರ್ನಲ್ಲಿ ಕೇವಲ 10 ರನ್ಗಳನ್ನು ನೀಡಿ ಪ್ರಮುಖವಾದಂತಹ ಒಂದು ವಿಕೆಟ್ ಅನ್ನು ಕಬಳಿಸಿದ್ರು. ಆಗ ಸಲ್ಮಾನ್ ಆಗ 4 ಓವರ್ಗಳನ್ನು ಕಂಪ್ಲೀಟ್ ಮಾಡಬಹುದಿತ್ತು, ಆದ್ರೆ ಮಾಡಿಲ್ಲ. ಕೇವಲ 2 ಓವರ್ಗಳನ್ನು ಮಾಡಿದ್ರು. ಅಂತಿಮ ಓವರ್ ಅನ್ನ ವಿನಾಕಾರಣ ಶಹೀನ್ ಅಫ್ರೀದಿಗೆ ಕೊಟ್ಟು ಭಾರತದ ಸ್ಕೋರ್ 175 ರೀಚ್ ಆಗುವ ಹಾಗೆ ಮಾಡಿದ್ರು. ಕೊನೆ ಓವರ್ನಲ್ಲಿ ಶಹೀನ್ ಅಫ್ರೀದಿ ಸರಿಯಾಗಿ ಹೊಡೆಸ್ಕೊಂಡ್ರು. ಅದೇನೇ ಆಗ್ಲಿ, ಪಾಕಿಸ್ತಾನದ ಟೀಮ್ ಭಾರತವನ್ನ ಎದುರಿಸೋದಕ್ಕೆ ಯಾವ ಹಂತದಲ್ಲೂ ಕೂಡ ಸಜ್ಜಾಗಿರಲಿಲ್ಲ. ಅವರಿಗೆ ಆ ಕೆಪಾಸಿಟಿಯೂ ಕೂಡ ಇರಲಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ. ಈ ಮ್ಯಾಚ್ ಮುಗಿದ ಬಳಿಕ ಪಾಕಿಸ್ತಾನದ ಅನೇಕ ಮಾಜಿ ಕ್ರಿಕೆಟರ್ಸ್ಗಳು ಲೈವ್ ನಲ್ಲಿ ಕೂತ್ಕೊಂಡು ಮಾತನಾಡಿದ್ದಾರೆ. ಅದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಪಾಕಿಸ್ತಾನದ ಈ ಟೀಮ್ ಅನ್ನು ಸೋಲಿಸೋದಕ್ಕೆ ಭಾರತದ ಈ ಟೀಮೇ ಬೇಕಾಗಿರ್ಲಿಲ್ಲ. ಭಾರತ ಒಂದು ವೇಳೆ ತನ್ನ ಬಿ ಟೀಮ್ ಅನ್ನು ಕಳುಹಿಸಿದ್ರೂ ಕೂಡ ಅವರು ಈಸಿಯಾಗಿ ಗೆಲ್ತಾ ಇದ್ರು. ಪಾಕಿಸ್ತಾನದ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಅಂತ ಪಾಕಿಸ್ತಾನದ ಮಾಜಿ ಆಟಗಾರರೇ ಟೀಕೆ ಮಾಡ್ತಾ ಇದ್ದಾರೆ. ಕೆಲವರಂತೂ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, ಪಾಕಿಸ್ತಾನ ಸ್ವಲ್ಪ ರಾಜಕೀಯವನ್ನು ಕಡಿಮೆ ಮಾಡಿಬಿಟ್ಟು ಫೀಲ್ಡ್ನಲ್ಲಿ ಹೆಚ್ಚು ವರ್ಕೌಟ್ ಮಾಡಬೇಕು. ನಮ್ಮದು ಕ್ರಿಕೆಟ್ ಆಟ ಕಡಿಮೆ ಆಗಿದೆ, ಮಾತು ಜಾಸ್ತಿ ಆಗಿದೆ ಅಂತ ಪಾಕಿಸ್ತಾನದ ಮಾಜಿ ಆಟಗಾರರೇ ಹೇಳ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ನಡೀತಾ ಇದೆ ಅಂತಂದ್ರೆ ಅದು ಪ್ರಬಲ ರೈವಲ್ರಿಗಳ ಮುಖಾಮುಖಿ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಆದರೆ ಸೂರ್ಯಕುಮಾರ್ ಯಾದವ್ ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ನಮ್ಮ ನಡುವೆ ಯಾವುದೇ ರೈವಲ್ರಿ ಪಂದ್ಯಗಳೇ ನಡೆಯೋದಿಲ್ಲ ಅಂತ. ಯಾಕೆ ಸೂರ್ಯ ಅವತ್ತು ಹಾಗೆ ಹೇಳಿದ್ರು ಕೇಳಿದ್ರೆ, ಇಬ್ಬರೂ ಕೂಡ ಪ್ರಬಲವಾಗಿ ಪೈಪೋಟಿ ಮಾಡ್ತಾ ಇದ್ರೆ ಅಲ್ಲಿ ರೈವಲ್ರಿ ಇರುತ್ತೆ. ಈಗ ಒಂದು ಟೀಮ್ ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ರೆ ಅಲ್ಲಿ ರೈವಲ್ರಿ ಎಲ್ಲಿಂದ ಬಂತು ಅನ್ನುವಂಥದ್ದು ಸೂರ್ಯಕುಮಾರ್ ಯಾದವ್ ಅವರ ವಾದ ಆಗಿತ್ತು. ಅದು ಮತ್ತೊಮ್ಮೆ ಪ್ರೂವ್ ಆಗಿದೆ. ವಿಶ್ವಕಪ್ T20ಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಟ್ಟು 9 ಬಾರಿ ಮುಖಾಮುಖಿಯಾಗಿದ್ದಾವೆ. ಆದರೆ ಮಿತ್ರರೇ, ಭಾರತ 8 ಬಾರಿ ಜಯವನ್ನು ದಾಖಲಿಸಿದೆ. ಪಾಕಿಸ್ತಾನ ಒಂದೇ ಒಂದು ಬಾರಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಅದನ್ನು ಹೊರತುಪಡಿಸಿ ಈ T20ಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಟ್ಟು 16 ಬಾರಿ ಮುಖಾಮುಖಿಯಾಗಿದ್ದಾವೆ. ಇದರಲ್ಲಿ 13 ಬಾರಿ ಭಾರತ ಗೆದ್ದಿದೆ. ಕೇವಲ ಪಾಕಿಸ್ತಾನ ಸೋಷಿಯಲ್ ಮೀಡಿಯಾ, ಅವರ ಮಾತುಗಾರಿಕೆ ಇದರಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದೆಯೇ ಹೊರತು ಆಟದಲ್ಲಿ ಯಾವತ್ತೂ ಒಂದು ಹೈಪ್ ಕ್ರಿಯೇಟ್ ಮಾಡಿಲ್ಲ. ನಮ್ಮದು ಟಫ್ ಟೀಮ್ ಅನ್ನುವಂತಹ ಸಂದೇಶವನ್ನ ಅವರು ಯಾವತ್ತೂ ಕೊಟ್ಟೇ ಇಲ್ಲ. ನನಗೆ ನಿನ್ನೆ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳನ್ನು ನೋಡಿ ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತು. ಯಾಕೆ ಅಂತಂದ್ರೆ ಅವರು ಶ್ರೀಲಂಕಾದಲ್ಲಿ ಮ್ಯಾಚ್ ನಡೀತಾ ಇದೆ, ನಮ್ಮ ಪಾಕಿಸ್ತಾನದವ್ರು ಏನೋ ಕಡಿದು ಗುಡ್ಡೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದಿಂದ ಶ್ರೀಲಂಕಾಗೆ ಬಂದಿದ್ರು. ಆದ್ರೆ ಪಾಕಿಸ್ತಾನದ ಬ್ಯಾಟಿಂಗ್ ಅನ್ನ ಕಂಡುಬಿಟ್ಟು ಅವ್ರು ಎಂತಹ ಅವಾಕ್ ಆಗಿದ್ರು ಅಂತಂದ್ರೆ, ಬಹುತೇಕರು ಪವರ್ ಪ್ಲೇ ಮುಗಿಯೋದ್ರೊಳಗಾಗಿ ಸ್ಟೇಡಿಯಂನಿಂದ ಜಾಗ ಖಾಲಿ ಮಾಡಿಬಿಟ್ರು. ಹೇಗಿದ್ರು ಸೋಲ್ತಾರೆ, ಇವ್ರು ಸೋಲೋದನ್ನು ನಾವ್ಯಾಕೆ ಕೂತ್ಕೊಂಡು ನೋಡಬೇಕು ಅಂತ. ಮಿತ್ರರೇ, ಒಂದು ಟೀಮ್ ಅಂದ ಮೇಲೆ ಗೆಲುವು ಸೋಲು ಇದ್ದಿದ್ದೆ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಈಗ ಪಾಕಿಸ್ತಾನ ಸೋತಿದೆ ಅಂತ ನಾವು ಅದನ್ನೇನು ತೆಗಳಬೇಕಾಗಿಲ್ಲ. ಆದರೆ ಅವರು ಕ್ರಿಕೆಟನ್ನು ಕ್ರಿಕೆಟ್ ರೀತಿಯಲ್ಲೇ ಆಡಿದ್ರೆ ನಾವು ಹಾಗೆ ಯೋಚನೆ ಮಾಡಬಹುದಿತ್ತೇನೋ. ಇವತ್ತು ನಾವು ಯಾಕೆ ಇಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಈ ಗೆಲುವನ್ನು ಇಷ್ಟೊಂದು ಯಾಕೆ ಸಂಭ್ರಮಿಸ್ತಾ ಇದ್ದೀವಿ ಕೇಳಿದ್ರೆ, ಪಾಕಿಸ್ತಾನದವರು ಕ್ರಿಕೆಟ್ನಲ್ಲಿ ಮಾಡ್ತಾ ಇರುವಂತಹ ರಾಜಕೀಯವನ್ನ ಈ ಬಾರಿಯೂ ಕೂಡ ಆ ಬಾಯ್ಕಾಟ್ ಡ್ರಾಮಾ ಮಾಡದೇ ಇದ್ದಿದ್ರೆ ಪಾಕಿಸ್ತಾನದ ಬಗ್ಗೆ ಇನ್ನೊಂದು ಸ್ವಲ್ಪ ಗೌರವನಾದರೂ ಇರ್ತಿತ್ತೋ ಏನೋ. ಮಿತ್ರರೇ, ನಿನ್ನೆಯ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.